ಹಾಯ್ ಹಲೋ ನಮಸ್ಕಾರ. ನೈನ್ ಲೈವ್ ವೀಕ್ಷಕರಿಗೆ ನೈನ್ ಲೈವ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಸಂಜನಾ ಸಂತೋಷ್ ಮಂಗಳವಿಡೆ. ವೀಕ್ಷಕರೇ, ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಾನವನ ದುರಾಸೆಯಿಂದ ವಿಶ್ವದೆಲ್ಲೆಡೆ ಪರಿಸರ ಹಾಳಾಗುತ್ತಿದೆ. ಪರಿಸರವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನೀವು ಮಾಡಬೇಕಾದ ಕೆಲಸ ಕಾರ್ಯಗಳೇನು, ನಮ್ಮ ಜವಾಬ್ದಾರಿಗಳೇನು ಅನ್ನುವುದನ್ನೆಲ್ಲ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚಿಸೋಣ. ಇನ್ನು ಎಲ್ಲ ವಿಷಯಗಳನ್ನು ಕುರಿತು ಅತ್ಯಂತ ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ವಿಶೇಷ ಅತಿಥಿ ಒಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ಹೆಸರು ಜ್ಯೋತಿ ಅಯ್ಯಂಗಾರ್. ಪರಿಸರ ಕುರಿತು ಸಾಕಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಹೊಂದಿರುವ ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ನಮಸ್ಕಾರ ಮೇಡಮ್, ನಿಮಗೆ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡುವುದಾದರೆ? ನಾನು ಜ್ಯೋತಿ ಅಯ್ಯಂಗಾರ್ ಅಂತ ಹೇಳಿ ನಮ್ಮ ಹುಬ್ಳಿನಲ್ಲಿ ವಾಸ ಮಾಡ್ತಿದ್ದೀನಿ. 2 ಹೆಣ್ಮಕ್ಳಿದ್ದಾರೆ ನನಗೆ. ಓಕೆ. ನನ್ನ ಹಸ್ಬೆಂಡು ಬೇಕ್ರಿ ಬಿಸ್ನೆಸ್ ಮಾಡ್ತಾರೆ. ನಮ್ದು ಇಲ್ಲಿ ಹುಬ್ಳಿನಲ್ಲೇ ಒಂದು 5-6 ಬ್ರಾಂಚ್ ಬೇಕ್ರಿ ಇದೆ. ಓಕೆ, ಗುಡ್. ಇದ್ರ ಬಗ್ಗೆ, ಪರಿಸರದ ಬಗ್ಗೆ ಬಹಳ ಆಸಕ್ತಿ ಇದೆ. ಮಕ್ಳಿಗೂ ಕೂಡ ನಾನು ಇದನ್ನೇ ಎಲ್ಲ ಹೇಳ್ಕೊಡ್ತೀನಿ. ನನ್ನ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ. ಅವ್ರು ಫಾಲೋ ಮಾಡುವಾಗ ಅದನ್ನ ನೋಡಿ ನನಗೆ ಭಾರಿ ಖುಷಿ ಆಗುತ್ತೆ. ಸದ್ಯ ನಂದು 1-2 ಹೇಳಿದ ಮಾತಾದರೂ ಫಾಲೋ ಮಾಡ್ತಿದಾರಲ್ಲ. ಈಗಿನ ಜನರೇಷನ್ ಮಕ್ಕಳು ಕೇಳೋದು ಬಹಳ ದೊಡ್ಡದು. ಕರೆಕ್ಟ್. ಜ್ಯೋತಿ ಅವರೇ, ಜೂನ್ 5ರಂದು ವಿಶ್ವಾದ್ಯಂತ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಆದರೆ ದಿನಾಚರಣೆ ಹಿನ್ನೆಲೆ ಏನು, ಈ ದಿನಾಚರಣೆ ಆಚರಿಸುವುದರ ಹಿಂದಿರುವ ಉದ್ದೇಶ ಏನು ಅನ್ನೋದನ್ನು ಹೇಳುವುದಾದರೆ? ಈಗ ಪರಿಸರ ತುಂಬ ಹಾಳಾಗ್ತಿದೆ. ಪರಿಸರ ಮಾಲಿನ್ಯ ಆಗ್ತಾ ಇದೆ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಈ ಥರ ಎಲ್ಲ ಮಾಲಿನ್ಯಗಳು ತುಂಬ ಆಗ್ತಾ ಇದೆ. ಈಗ ಇದನ್ನೆಲ್ಲ ನಾವು ತಡೆ ಹಿಡಿಬೇಕು ಅಂತಂದರೆ ದಿನನೂ ಎಲ್ರಿಗೂ ಹೇಳೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಒಂದು ದಿನ, ಒಂದು ಡೇಟ್ ಅಂತ ಗೊತ್ತು ಮಾಡಿಕೊಂಡು ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಬನ್ನಿ ಅಂತ ಹೇಳಿದ್ರೆ ಎಲ್ಲರೂ ಬಂದು ಮಾಡ್ತಾರೆ. ಹಾಗಾಗಿ ಜೂನ್ 5ನೇ ತಾರೀಕನ್ನ ಒಂದು ವಿಶ್ವ ಪರಿಸರ ದಿನ ಅಂತ ಹೇಳಿ ಆಚರಿಸ್ತಾರೆ. ಅದು ಆ್ಯಕ್ಚುಲಿ 1974ರಲ್ಲಿ ಇದ್ರ ಬಗ್ಗೆ ಚರ್ಚೆಗಳೆಲ್ಲ ನಡೀತು. ಆಮೇಲೆ ಅದು 1972ರಲ್ಲಿ ನಡೀತು. 74ರಿಂದ ಅದನ್ನು ಜೂನ್ 5ನೇ ತಾರೀಕು ಇದು ವಿಶ್ವ ಪರಿಸರ ದಿನ ಅಂತ ಆಚರಿಸ್ಬೇಕು ಅಂತ ಹೇಳಿಬಿಟ್ಟು ಅವತ್ತಿಂದ ಡಿಸೈಡ್ ಮಾಡ್ಕೊಂಡು ಎಲ್ಲರೂ ಅವತ್ತಿನ ದಿನನ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಹೇಳಿ ಇಡೀ ವರ್ಲ್ಡಲ್ಲೇ ಆಚರಿಸ್ತಾರೆ. ಅಂದರೆ 1974ರಿಂದ ಸ್ಟಾರ್ಟ್ ಜಾರಿಗೆ ಬಂತ ಅಂತೀರಾ? ಸೊ ಇದು ನಾವು ಪರಿಸರನ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋದೇ ಇದರ ಮೂಲ ಉದ್ದೇಶ ಆಗಿದೆ. ಈಗೆಲ್ಲ ಪ್ರತಿಯೊಬ್ಬರು ಈ ಯೂತ್ ಆಗಿರಬಹುದು, ವಯಸ್ಸಾದವರಾಗಿರ್ಬೋದು, ಈಗ ನೆಕ್ಸ್ಟ್ ಫರ್ತ್ ಕಮ್ಮಿಂಗ್ ಕಿಡ್ಸ್ ಆಗಿರ್ಬೋದು, ಎಲ್ರಿಗೂ ಅದ್ರ ಬಗ್ಗೆ ಒಂದು ಉದ್ದೇಶ ಏನು ಅಂತಂದರೆ ಅವ್ರಗಳಿಗೆ ತಿಳುವಳಿಕೆ ಹೇಳಬೇಕು. ನಾವು ಹೇಗೆ ಅದನ್ನ ಬೆಳೆಸಬೇಕು, ಅದನ್ನು ಇರೋದನ್ನು ಹೇಗೆ ಮುಂದಕ್ಕೆ ನಡ್ಸ್ಕೊಂಡು ಹೋಗಬೇಕು, ಈಗ ನಮ್ಮ ಮುಂದಿನ ಪೀಳಿಗೆಯವರೆಲ್ಲ ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಜೂನ್ 5ನೇ ತಾರೀಕನ್ನೇ ವಿಶ್ವ ಪರಿಸರ ದಿನ ಅಂತ ಹೇಳಿ ಆಚರಿಸ್ತೀವಿ. ಓಕೆ. ಇದ್ರ ಹಿಂದೆ ಉದ್ದೇಶ ಏನಿದೆ ಮೇಡಮ್? ಅದೇ ಪರಿಸರ ಮಾಲಿನ್ಯನ ನಾವು ತಡೆಗಟ್ಟಬೇಕಾಗಿದೆ. ಒಬ್ಬೊಬ್ಬರೇ ಹೋಗಿ ಒಂದೊಂದು ದಿನ ಮಾಡಿದ್ರದಾಗಲ್ಲ. ಅದಕ್ಕೆಲ್ಲ ಒಗ್ಗಟ್ಟಾಗಿ ಸೇರಿ ಪರಿಸರನ ಉಳಿಸ್ಬೇಕು, ಜಲಮಾಲಿನ್ಯ ತಡಿಬೇಕು, ವಾಯು ಮಾಲಿನ್ಯ ತಡಿಬೇಕು ಅಂತ ಹೇಳಿ ಎಲ್ಲರೂ ಅವತ್ತು ಅವ್ರದ್ದು ಒಂದು ಪ್ರೀಶಿಯಸ್ ಟೈಮ್ನ ತಗೊಂಡು ಹೋಗಿ ಅವತ್ತು ಒಂದು ಈ ಉದ್ದೇಶಕ್ಕಾಗಿ ಉಪಯೋಗಿಸ್ತಾರೆ. ಓಕೆ. ಇನ್ನು ಸಾಮಾನ್ಯವಾಗಿ ನಾವು ನೆರಳು, ಗಾಳಿ ಇರಬೇಕು ಅಂತ ಅಂದುಕೊಳ್ಳುತ್ತೇವೆ. ಆದರೆ ಎಂದೂ ನಾವು ಮುಂದಾಗಿ ಒಂದು ಗಿಡ ನೆಟ್ಟು ಬೆಳೆಸುವುದಿಲ್ಲ. ಹೀಗೆ ಪ್ರತಿಯೊಬ್ಬರ ಜವಾಬ್ದಾರಿ ಮರೆತು ವರ್ತಿಸಿದರೆ ಭವಿಷ್ಯದಲ್ಲಿ ನಾವು ವಾಸ ಮಾಡುವ ಭೂಮಿ ಪರಿಸ್ಥಿತಿ ಏನಾಗಬಹುದು? ಈಗ ನಾವೆಲ್ಲ ಕಡೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಇದರಿಂದ ಈ ಗ್ಲೋಬಲ್ ವಾರ್ಮಿಂಗ್ ಇಂದ ಎಲ್ಲ ಕೂಡ ನಾಶ ಆಗ್ತಾ ಬರ್ತಾ ಇದೆ. ನಾವು ಇದನ್ನ ಈಗ ಮಳೆ ಕಮ್ಮಿ ಆಗ್ತಾ ಇದೆ. ಮಳೆ ಕಮ್ಮಿಯಾಗಿ ಮರಗಿಡಗಳನ್ನ ಹಾಳು ಮಾಡೋದ್ರಿಂದ ಮಳೆ ಕಮ್ಮಿ ಆಗುತ್ತೆ. ಮಳೆ ಕಮ್ಮಿ ಆಗಿದ್ದಾಗ ಬಿಸಿಲು ಜಾಸ್ತಿ ಆಗುತ್ತೆ. ಮತ್ತು ನೀರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ನಾವು ಅದಕ್ಕೆ ಈಗ ರೈನ್ ಹಾರ್ವೆಸ್ಟಿಂಗ್ ಅಂತ ಹೇಳಿ ಮಳೆ ಬಂದಾಗ ಅದು ವಾಟರ್ ವೇಸ್ಟ್ ಆಗಬಾರ್ದು, ರೈನ್ ವಾಟರ್ ವೇಸ್ಟ್ ಆಗಬಾರ್ದು ಅಂತ ರೈನ್ ಹಾರ್ವೆಸ್ಟಿಂಗ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಅಂತರ್ಜಲದ ಮಟ್ಟ ಜಾಸ್ತಿ ಆಗುತ್ತೆ. ಅಂತರ್ಜಲ ಹೆಚ್ಚಾದಂಗೆ ನಮಗೆ ನೆಕ್ಸ್ಟ್ ಬಿಸಿಲು ಬಂದಾಗ್ಲೂ ಅದರಿಂದ ಸ್ವಲ್ಪ ನಾವು ಈ ಬೋರ್ವೆಲ್ ಎಲ್ಲ ಉಪಯೋಗಿಸೋದ್ರಿಂದ ಅದರಿಂದ ಸ್ವಲ್ಪ ನಮ್ಗೆ ಎಲ್ಲ ಕಡೆ ನೀರಿನ ಪ್ರಾಬ್ಲಮ್ ಆಗ್ತಾ ಇದೆ. ಅದೆಲ್ಲ ನಾವೀಗ ಇದೆಲ್ಲ ಬೋರ್ವೆಲ್ ಇಂದ ನಾವು ಅಂತರ್ಜಲನ ಉಪಯೋಗಿಸ್ಕೊತೀವಿ. ಆ ಅಂತರ್ಜಲದ ಮಟ್ಟ ಕುಸಿತಾ ಬರುತ್ತೆ. ಅದ್ರ ಬದಲು ಪ್ರತಿಯೊಬ್ಬರು ಮನೆಯಲ್ಲೂ, ಪ್ರತಿ ಮನೆ ಕಟ್ಟುವಾಗಲೂ ಎಲ್ಲರೂ ಒಂದು ನಾಗರಿಕರು ಏನು ಮಾಡಬೇಕಂದ್ರೆ ರೈನ್ ಹಾರ್ವೆಸ್ಟಿಂಗ್ ಮಾಡಬೇಕು. ಆ ರೈನ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಅದು ರೈನಿಂದ ವಾಟರು ಒಂದು ಹನಿನೂ ಪೋಲ್ ಆಗಲ್ಲ, ಸೀದಾ ಅದು ಅಂತರ್ಜಲಕ್ಕೆ ಹೊಟ್ಟೋಗುತ್ತೆ.
ಸೊ ಈ ಥರ ಮಾಡಿ ಒಂದೇ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕಾಗಿದೆ. ಆಮೇಲೆ ಈಗ ಎಲ್ಲಿ ಅಂದರೆ ಅಲ್ಲಿ ಈಗ ಎಲ್ಲ ಯೂಸ್ ಆ್ಯಂಡ್ ಥ್ರೋ ಅಂತ ಉಪಯೋಗಿಸ್ತಾರೆ. ಆ ಯೂಸ್ ಆ್ಯಂಡ್ ಥ್ರೋ ಎಷ್ಟು ಪರಿಸರಕ್ಕೆ ತೊಂದರೆ ಆಗ್ತಿದೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ಅದನ್ನು ಎಲ್ಲಿಂದ್ರೆ ಅಲ್ಲಿ ಕವರ್ ಎಸಿತಾರೆ, ಇದನ್ನೆಲ್ಲ ಪ್ಲಾಸ್ಟಿಕ್ ಪ್ಲೇಟ್ಸು, ಇದು ಲೋಟಗಳು ಎಲ್ಲ ಎಸಿತಾರೆ. ಕ್ಯಾರಿ ಬ್ಯಾಗ್ಸ್, ಪಾಲಿಥಿನ್ ಬ್ಯಾಗ್ಸ್, ಅದೆಲ್ಲ ಏನಾಗುತ್ತೆ, ಹಸುಗಳು ತಿನ್ನುತ್ತೆ. ಹಸುಗಳಿಗೆ ಅವುಗಳಿಗೆ ಪಾಪ ಎಲ್ಲ ತೊಂದರೆಗಳು ಶುರು ಆಗುತ್ತೆ. ನಾವು ಹಸುವಿಂದ ಹಾಲು ಕರೆದು ನಾವು ಹಾಲು ಉಪಯೋಗಿಸ್ತೀವಿ, ಅದರಲ್ಲಿ ಎಷ್ಟು ಕೆಮಿಕಲ್ ಎಲ್ಲ ನಮಗೆ ಸೇರುತ್ತೆ. ಅದು ಇದನ್ನೆಲ್ಲ ಜಾಗೃತಿ, ಕೆಮಿಕಲ್ಗಿಂತ ಅದ್ರ ಗಂಟಲು ಸಿಕ್ಕಾಕೊಂಡ್ರೆ ಹಸುಗೂ ತೊಂದರೆ ಆಗುತ್ತೆ, ಉಸಿರಾಡಕ್ಕೆ ಎಷ್ಟು ತೊಂದರೆ ಆಗುತ್ತೆ ಹಸುಗೆ. ಅದರಿಂದ ಅದನ್ನೆಲ್ಲ ನಾವು ಏನು ಮಾಡಬೇಕು ಅಂದ್ರೆ ಆದಷ್ಟು ಈಗ ಈ ಪ್ಲಾಸ್ಟಿಕ್ ಬದಲು ಪೇಪರ್ ಪ್ಲೇಟ್ಸ್ ಬದಲು ಬಾಳೆ ಎಲೆ ಉಪಯೋಗಿಸ್ಕೋಬಹುದು. ಈ ಬಾಳೆ ಎಲೆಯಿಂದನೇ ಎಷ್ಟು, ಬಾಳೆ ಗಿಡದಿಂದ ಎಷ್ಟು ನಮಗೆ ಅನುಕೂಲ ಇದೆ. ವೆರಿ ಹೆಲ್ದಿ ಆಲ್ಸೋ. ಕರೆಕ್ಟ್. ಅದ್ರ ಬಾಳೆ ಎಲೆ, ದಿಂಡು ಪ್ರತಿಯೊಂದನ್ನು ನಾವು ಅದ್ರದ್ದು ಒಂದು ನಾರನ್ನು ಕೂಡ ಉಪಯೋಗಿಸ್ತೀವಿ. ಅದು ಬಟ್ಟೆ ಎಲ್ಲ ತಯಾರಿಕೆಗೆ ಅದ್ರ ನಾರು ಕೂಡ ಉಪಯೋಗಿಸ್ತಾರೆ. ಇಷ್ಟೆಲ್ಲ ನಮಗೆ ನೇಚರ್ ಕೊಡ್ತಿರುವಾಗ ಆ ನೇಚರ್ನ ನಾವು ಹಾಳು ಮಾಡಕ್ಕೆ ನಮ್ಗೆ ಏನು ಹಕ್ಕಿದೆ? ನಾವು ನೇಚರ್ನ ಉಳಿಸ್ಬೇಕೇ ಹೊರತು ಅದನ್ನ ಹಾಳು ಮಾಡತ್ತಿ ಯಾವತ್ತು ಯಾರಿಗೂ ಹಕ್ಕಿಲ್ಲ. ಆದ್ರೆ ಹಾಳು ಮಾಡಕ್ ನಮ್ದೇ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರೆ ಎಲ್ಲರೂ, ಹಾಕೋದಕ್ಕೆ ಹಾಳು ಮಾಡಿ. ಹೇಗೆ ನಿಮ್ ಮನೆನ ನಿಮ್ದು ಅಂತ ತಿಳ್ಕೊತೀರೋ, ನಿಮ್ ಸುತ್ತಮುತ್ತಲ ಪರಿಸರ ನಿಮ್ದೆ ಅಂತ ತಿಳ್ಕೊಳ್ಳಿ. ನಿಮ್ಗೆ ಆದಷ್ಟು ಏನು ಹೊರಗಡೆ ಹೋಗ್ತೀರಾ, ವಾಕಿಂಗ್ ಹೋಗೋ ಒಂದು ಬಾಟ್ಲ್ ನೀರು ತಗೊಂಡೋಗಿ ಅಲ್ಲೆಲ್ಲ ಮನೆ ಪಕ್ಕದಲ್ಲಿರೋ ಗಿಡಗಳಿಗೆ ನೀರು ಹಾಕಿ. ಆ ಸಣ್ಣ ಸಣ್ಣ ಗಿಡಗಳೇ ದೊಡ್ಡದಾಗಿ ಬೆಳೆದು ನಿಮ್ಗೆ ನೆರಳು ಕೊಡುತ್ತೆ, ನಿಮ್ಗೆ ಹಣ್ಣು ಹಂಪಲುಗಳು ಕೊಡುತ್ತೆ. ಈಗ ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಗೇನು ಇನ್ನೊಬ್ರು ಮಾಡ್ಲಿ, ಆ ಪಕ್ಕದ ಮನೆಯವ್ರು ಮಾಡಿ, ಈ ಪಕ್ಕದ ಮನೆಯವ್ರು ಮಾಡ್ಲಿ ಅಂತಾರೆ. ಆ ಥರ ಎಲ್ಲ ಅನ್ಕೋಬಾರ್ದು. ನಾವು ಒಂದು ಎಷ್ಟು ಹೇಗೆ ನಾವು ನಮ್ಮ ಕೈಲಿಂದ ಏನ್ ಸಾಧ್ಯನೋ ಅದನ್ನ ನಾವು ಪಾಲಿಸ್ಬೇಕು. ಎಲ್ಲರಿಗೂ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡಕ್ ಹೋಗ್ಬಾರ್ದು. ಈಗ ನಾವ್ ಏನ್ ಮಾಡ್ತಿದೀವಿ, ಪರಿಸರಕ್ಕೆ ನಮ್ಮಿಂದ ಏನ್ ತೊಂದರೆ ಆಗ್ಬಾರ್ದು ಅದ್ ಮಾಡ. ಈವನ್ ಕಾರಲ್ಲಿ ಹೋಗುವಾಗ್ಲೂ ಅಷ್ಟೇ, ತಿನ್ನೋದು ಟಕ್ ಅಂತ ಕೆಳಗೆ ಕಿಟಕಿಯಿಂದ ಹೊರಗೆ ಎಸೆಯೋದು ಮಾಡ್ತಾರೆ. ಇದು ಮಾಡಬೇಡಿ. ಇದು ಎಲ್ಲಾ ತರದ್ರಲ್ಲೂ ತೊಂದರೆನೆ. ಒಂದು ವೇಸ್ಟ್ ಪೇಪರ್ ಇಟ್ಕೊಳ್ಳಿ, ಒಂದು ಪೇಪರ್ ಬ್ಯಾಗ್ ಇಟ್ಕೊಳ್ಳಿ, ಅದಕ್ಕೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಡಸ್ಟ್ಬಿನ್ ಅಲ್ಲಲ್ಲೇ ಇರುತ್ತೆ, ಎಲ್ಲ ಕಡೆ ಡಸ್ಟ್ಬಿನ್ ಹಾಕಿ. ಅದೇ ರೀತಿ ನಾವು ಈಗ ಜಲಮಾಲಿನ್ಯ ತಗೊಂಡ್ರು ಅಷ್ಟೇನೆ. ಈಗ ಫ್ಯಾಕ್ಟ್ರಿಯಿಂದ ಎಲ್ಲ ಕೆಮಿಕಲ್ ವಾಟರ್ಗಳೆಲ್ಲ ಅದೆಲ್ಲ ರಿವರ್ಗಳಿಗೆ ಕನೆಕ್ಟ್ ಮಾಡ್ತಾರೆ. ಈ ಎಷ್ಟು ಚರಂಡಿ ನೀರುಗಳೆಲ್ಲ ಏನಾಗ್ತಿದೆ, ಈಗ ಬೋರ್ವೆಲ್ ಕನೆಕ್ಟ್ ಆಗ್ತಾ ಇದೆ. ಕುಡಿಯೋ ನೀರೆಲ್ಲ ಮಲಿನ ಆಗ್ತಾ ಇದೆ. ಅದರಿಂದ ಎಷ್ಟು ರೋಗ ರುಜಿನಗಳು ಬರ್ತಾ ಇದೆ. ಕ್ಯಾನ್ಸರಸ್ ಅದು. ಕರೆಕ್ಟ್. ಅದು ರೋಗ ರುಜಿನಗಳೆಲ್ಲ ಬಂದ್ರೆ ನಮ್ಗೀಗ ಪ್ರತಿಯೊಬ್ರು ಹಾಸ್ಪಿಟಲ್ ಹೋಗ್ಬೇಕು, ಟ್ರೀಟ್ಮೆಂಟ್ ತಗೋಬೇಕು, ಆ ತರ ಯೋಚಿಸ್ತಾರೆ ಹೊರತು ಅಲ್ಲ ಆಗಲ್ಲ. ಎಲ್ಲರಿಗೂ ಆಗೋದು ಇಲ್ಲ. ಅದೇ ಅದೇ ಈ ತರ ನಾವು ಒಂದೊಂದೇ ಪರಿಸರನ ಹಾಳು ಮಾಡ್ಕೊಂಡು ಬರಬಾರ್ದು. ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆ ಅವ್ರಿಗೆ ನಾವು ಹೇಳ್ಕೊಡ್ಬೇಕು ಹೇಗೆ ಮೇಂಟೈನ್ ಮಾಡಿ. ಈಗ ಅದು ಫಸ್ಟ್ ಆಫ್ ಆಲ್ ನಾವು ಮನೆಯಿಂದನೇ ಶುರು ಮಾಡಬೇಕು. ನಾವು ಮಾಡಿದ್ದನ್ನು ನೋಡಿ ನಮ್ಮ ಮಕ್ಕಳು ಹೇಗೆ ಫಾಲೋ ಮಾಡ್ತಾರೆ, ಅದೇ ತರ ನಾವು ಇನ್ನೊಬ್ರಿಗೆ ನಾವು ಬುದ್ಧಿ ಹೇಳಬೇಕು ಅಂದ್ರೆ ನಾವು ಅದನ್ನ ಫಾಲೋ ಮಾಡಲೇಬೇಕು. ನಿಜ ಮೇಡಮ್. ಅದರಿಂದ ಆದಷ್ಟು ನಾವು ಎಲ್ಲ ಈ ತರ ಈ ಪರಿಸರ ಮಾಲಿನ್ಯ ಆಗಂತದನ್ನ ತಡೆಗಟ್ಟಬೇಕು. ನಿಜ. ಫಸ್ಟ್ ಕಸ ಕಡ್ಡಿ ಪ್ಲಾಸ್ಟಿಕ್ ಎಲ್ಲ ಅಲ್ಲೇ ಇಲ್ಲೇ ಚೆಲ್ಲೋಕ್ಕಿಂತ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರೆ ಭಾಳ ಬೆಟರ್. ಕರೆಕ್ಟ್. ಫಸ್ಟ್ ನಾವು ನಮ್ಮ ಮನೆ ಹೇಗೆ ಕ್ಲೀನ್ ಇರ್ತೇವೆ, ನಮ್ಮ ಸರೌಂಡಿಂಗ್ ಕ್ಲೀನ್ ಇಟ್ಟರೆ ಸರೌಂಡಿಂಗ್, ಆಮೇಲೆ ನಮ್ಮ ಸಿಟಿ, ಆಮೇಲೆ ನಮ್ಮ ದೇಶ ಕ್ಲೀನ್ ಇಡ್ಬೋದು. ಅದರಿಂದ ಆಕ್ಚುಲಿ ನಾವು ಹೆಲ್ದಿ ಆಗಿರ್ಬೋದು. ಮಾರ್ನಿಂಗ್ ವಾಕ್ ಅಂತ ಹೋಗ್ತಾರಲ್ಲ, ಎಲ್ಲ ಪಾರ್ಕಿಗೆ ಹೋಗ್ತಾರೆ. ಈಗ ತುಂಬಾ ಮಳೆ ಕಮ್ಮಿ ಆಗ್ಬಿಟ್ಟು ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಮರ ಗಿಡಗಳ ಪಾರ್ಕಲ್ಲಿ ನೀರ್ ಹಾಕೋರು ಇರಲ್ಲ ಕೆಲವು ಸಲ. ಅವಾಗ ನೀವು ಒಂದೊಂದು ಬಾಟ್ಲಿ ನೀರ್ ತಗೊಂಡು ಹಾಕಿ ಮನೆ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಅದು ಅಷ್ಟೇ ಅಲ್ಲ, ಪಕ್ಷಿಗಳು ನೀರಾಡಿಕೆ ಆಗ್ತದೆ ಬಿಸಿಲು. ಅದು ಸಮ್ಮರ್ ಅಲ್ಲಿ ಏನು ಒಂದ್ ಸ್ವಲ್ಪ ಕಾಳು ಕಡ್ಡಿ ಇಟ್ಟು ಒಂದ್ ಬೌಲಲ್ಲಿ ನೀರ್ ಇಟ್ಟು ಎಲ್ಲ ಮಾಡಿದ್ರೆ ಪಕ್ಷಿಗಳಿಗೂ ಈಗ ಎಷ್ಟು, ಈಗ ಡೆಲ್ಲಿನಲ್ಲೆಲ್ಲ ಎಷ್ಟು ಟೆಂಪರೇಚರ್ ಜಾಸ್ತಿ ಆಗಿದೆ ಅಂದ್ರೆ 53 ಡಿಗ್ರಿ ಹೋಗ್ಬಿಟ್ಟಿದೆ. ಏನಂತಾರೆ ಸನ್ ಸ್ಟ್ರೋಕ್ ಆಗಿ ಎಷ್ಟೋ ಜನ ಸಾಯ್ತಿದಾರ ಅಂತ ಮೇಡಮ್. ಅದನ್ನೆಲ್ಲ ಮಾಡ್ಕೊಳಕ್ ರೆಡಿ ಇರ್ತಾರೆ ಹೊರತು ಈ ಉಳಿಸೋದಕ್ಕೆ ಬೆಳೆಸಕ್ಕೆ ಮಾತ್ರ ಜನಗಳು ಒಂದಾಗಲ್ಲ. ಈ ವರ್ಷ ಇಟ್ ಹ್ಯಾಸ್ ಕ್ರಾಸ್ಡ್ ರಿಯಲಿ ಕ್ರಾಸ್ಡ್. ಎಲ್ಲಾ ಕಡೆ ಅದೇ ತರ ಆಗ್ಬಿಟ್ಟಿದೆ. ಆಮೇಲೆ ನಾರ್ತ್ ಕಡೆ ಒಂದ್ ಕಡೆ ಬಿಸಿಲಾದ್ರೆ ಇನ್ನೊಂದ್ ಕಡೆ ಪ್ರವಾಹಗಳು ಶುರು ಆಗ್ಬಿಟ್ಟಿದೆ. ಅದು ಇಷ್ಟು ಪ್ರವಾಹಗಳಾಗ್ತಿದೆ ಅಂತಂದ್ರೆ ಇಡೀ ಊರೇ ಕೊಚ್ಕೊಂಡು ಹೋಗ್ತಾ ಇದೆ. ಇದೆಲ್ಲ ಈ ಗ್ಲೋಬಲ್ ವಾರ್ಮಿಂಗು, ಇದೆಲ್ಲ ಈ ಪರಿಸರ ಮಾಲಿನ್ಯದಿಂದನೇ ಕಾರಣ. ಆದಷ್ಟು ನಾವು ಮರ ಗಿಡಗಳನ್ನ ಬೆಳೆಸಬೇಕು ಅಂತಂದ್ರೆ, ಈಗ ನಾವು ಬೆಳೆಸಿದ್ರೇನು ಬೇರೆಯವ್ರು ಬೆಳೆಸ್ಲಿ ಅನ್ನೋ ಭಾವನೆಗಳನ್ನ ಬಿಡಬೇಕು. ನಾವೀಗ ಗಿಡ ನೆಟ್ರೆ ನಮ್ಮ ಮಕ್ಕಳ ಕಾಲಕ್ಕೆ ಅದು ಮರಗಳಾಗುತ್ತೆ. ಆ ಮರದಿಂದ ಅವ್ರು ಉಪಯೋಗ ಪಡ್ಕೋತಾರೆ. ಈಗ ಒಂದು ಆಕ್ಸಿಜನ್ ಕಮ್ಮಿ ಆಯ್ತು, ಈಗ ಮನೆ ಮುಂದೆ ಬೇವಿನ ಗಿಡ ನೆಟ್ಕೊಳ್ಳಿ ಅಂತ ಹೇಳ್ತಾರೆ, ಹಿಂದಿನವ್ರು ಹೇಳ್ತಿದ್ರು. ಅದ್ರಲ್ಲಿ ಎಷ್ಟು ಆಕ್ಸಿಜನ್ ಪ್ರೊಡ್ಯೂಸ್ ಆಗ್ತಿತ್ತು, ಅದೆಲ್ಲ ಜನಗಳು ಅರ್ಥಕೋಬೇಕು. ಹಿಂದಿನವರು ಒಳ್ಳೇದಕ್ಕೆ ಹೇಳಿರ್ತಾರೆ ಎಲ್ಲಾನು, ನಾವು ಫಾಲೋ ಮಾಡೋದಿಲ್ಲ ಅಷ್ಟೇ. ನೀವೇನು ಹೇಳ್ತೀರಾ, ಇಷ್ಟು 53 ಡಿಗ್ರೀಸ್ ಕ್ರಾಸ್ ಆಯಿತು ದಿಲ್ಲಿಯಲ್ಲಿ, ಇದಕ್ಕೇನು ಕಾರಣ ಅಂತೀರಾ? ಮತ್ತು ಏನು ಮಾಡ್ಬೇಕು, ಇಂಥ ಸಮಯದಲ್ಲಿ ಏನು ಮಾಡ್ಬೇಕಂತೀರಾ ಜನರು?
ಫಸ್ಟ್ ಆಫ್ ಆಲ್ ಈಗ ಆಗ ಹೋದ್ಮೇಲೆ ಚಿಂತಿಸಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಒಂದು ಗಾದೆ ಇದೆ. ಅದು ಇದಾಗಕ್ಕೆ ಕಾರಣ ನಾವೇನೆ. ನಾವು ಮೊದಲೇನೆ ದಿನಕ್ಕೊಂದು ಗಿಡ, ಅಥವಾ ಬೇಕಿಲ್ಲ ನೀವು ನಿಮ್ಮ ಬರ್ತ್ಡೇ ಅಥವಾ ನಿಮ್ಮ ಆ್ಯನಿವರ್ಸರಿ ಅವತ್ತಿನ ದಿನ ಒಂದೊಂದು ಗಿಡ ನೆಟ್ಕೊಂಬನ್ನಿ. ಈಗ ಒಂದು 50 ವರ್ಷ ಆಯಿತು ಅಂದರೆ 50 ಗಿಡ ನೆಟ್ಟಂಗಾಗಿರ್ತಿತ್ತು. ಪ್ರತಿ ವರ್ಷ ಒಬ್ಬೊಬ್ಬರು ಒಂದೊಂದು ಗಿಡ ನೆಡಿ. ಅದೇ ತರ ಮಾಡಿದ್ರೆ ಈಗ ನಿಮ್ಗೆ ಮಳೆನೂ ಆಗುತ್ತೆ, ಬಿಸಿಲು ತಾಪನೂ ಕಮ್ಮಿ ಆಗುತ್ತೆ. ಏನ್ ಮಾಡ್ತೀರಾ, ರೋಡ್ ಎಕ್ಸ್ಟೆನ್ಷನ್, ಫ್ಲೈ ಓವರ್ ಅಂತೇಳಿ ಎಷ್ಟೋ ಗಿಡ ಕಡ್ದು ಬಿಟ್ಟಿದ್ದಾರೆ. ಇದಕ್ಕೇನಂತೀರಾ? ಗೌರ್ಮೆಂಟಿಗೆ ಏನಂತೀರಾ? ಗೌರ್ಮೆಂಟ್ ಏನ್ ಮಾಡ್ಬೇಕು ಇದಕ್ಕೆ? ಗೌರ್ಮೆಂಟ್ ಅವ್ರದನ್ನ ಮಾತ್ರ ಅವ್ರ ಖಜಾನೆ ತುಂಬಿಸ್ಕೊಳ್ಳೋದಷ್ಟನ್ನೇ ನೋಡುತ್ತೆ. ನಾವು ಪರಿಸರ ಯೋಚಿಸ್ಕೊಂಡ್ರೆ ಯಾರಿಗೂ ಆ ಥರ ಮಾಡಬೇಕು ಅಂತ ಮನ್ಸಾಗಲ್ಲ. ಅದಕ್ಕೆಲ್ಲ ಈ ಜನಗಳು ಸ್ವಲ್ಪ ಜಾಗೃತರಾಗಬೇಕು. ಕೆಲವೊಂದು ದೊಡ್ಡ ದೊಡ್ಡ ಮರಗಳು ಎಲ್ಲ ಇದ್ದ ಕಡೆ ಅವಶ್ಯಕತೆ ಇದೇನ ಕಡೆ ಕಟ್ ಮಾಡಿದ್ರು ಪರವಾಗಿಲ್ಲ. ಅದು ಈಗ ಅನಾವಶ್ಯಕವಾಗಿ ಕಟ್ ಮಾಡೋದು, ಅನಾವಶ್ಯಕವಾಗಿ ಫ್ಲೈ ಓವರ್ ಮಾಡೋದು, ಇದೆಲ್ಲ ಬೇಕೇ ಇರಲಿಲ್ಲ ಅಂತ ಅನ್ಸುತ್ತೆ. ಅಲ್ಲ, ಮಾಡಿದ್ರೆ ಮಾಡಲಿ, ಅಟ್ಲೀಸ್ಟ್ ರೋಡ್ ವೈಡ್ ಮಾಡಿ ಅದ್ರ ತಕ್ಕ ಹೆಂಗ್ ಗಿಡ ಮರ ಹೇಳಿದ್ನಲ್ಲ, ಅವ್ರವ್ರದ್ದು ಒಂದು ಸ್ಪೆಷಲ್ ಡೇ ಅಂತ ಇರುತ್ತಲ್ಲ, ಆ ಸ್ಪೆಷಲ್ ಡೇನಲ್ಲಿ ಎಲ್ಲೆಲ್ಲೋ ಹೋಗಿ ಪಾರ್ಟಿ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅದೆಲ್ಲ ಮಾಡೋ ಬದಲು ಇದ್ರ ಒಂದು ಗಿಡ ನೆಡಿ. ಆಮೇಲೆ ಮನೆಗೆ ಈಗ ಲೇಡೀಸ್ ಎಲ್ಲ ಬರ್ತಾರೆ, ಅರ್ಶಿನ ಕುಂಕುಮ ಅಂತ ಕೊಡ್ತೀವಿ, ಒಂದು ಗಿಡ ಪ್ರೆಸೆಂಟ್ ಮಾಡಿ. ಆ ಗಿಡ ಪ್ರೆಸೆಂಟ್, ಈಗ ತುಳಸಿ ಗಿಡ ಅಂತ ಕೊಟ್ರು ಅವ್ರು ಪೂಜೆ ಮಾಡ್ತಾರೆ ಮನೆ ಮುಂದೆ ಇಟ್ಕೊಂಡು. ತುಳಸಿ ಗಿಡನು ಬಹಳ ಒಳ್ಳೇದು. ಹೌದು, ಎಷ್ಟೋ ಹರ್ಬಲ್ಗೆ ಉಪಯೋಗಿಸ್ಕೊಳ್ಳೋಂಥದ್ದು ಗಿಡಗಳು ತುಂಬಾ ಇದೆ ಮನೇಲೆ ಹಾಕೊಳ್ಳೋಂಥದ್ದು. ನೀವು ಆತರ ಈ ತರ ಸಣ್ಣದಾಗಿ ಶುರು ಮಾಡ್ಬೇಕು ಎಲ್ಲಾನು. ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ. ನಾವು ಸಣ್ಣದಾಗಿ ನಮ್ಮ ಮನೆಯಿಂದನೇ ನಾವು ಶುರು ಮಾಡ್ಕೊಂಡ್ರೆ ಈ ಥರದ್ದೆಲ್ಲನೂ ಸ್ವಲ್ಪ ಮುಂದಿನ ಪೀಳಿಗೆ ಅವ್ರಿಗೆ ಒಳ್ಳೇದಾಗ್ಬೋದು ಅಂತ ಅನ್ಸುತ್ತೆ. ಸ್ವಚ್ಛ ಭಾರತ್ ಅಭಿಯಾನ ಶುರು ಮಾಡಿದ್ರು ಮೋದಿ ಅವರು. ಸ್ಟಾರ್ಟಿಂಗ್ ಎಲ್ಲರೂ ಮಂತ್ರಿಗಳು, ಪೊಲಿಟಿಷಿಯನ್ಸ್ ಅವರೆಲ್ಲ ಬಂದು ಒಂದು ಸ್ವಲ್ಪ ಕಸ ಹೊಡೆದ್ರು, ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡ್ಕೊಂಡ್ರು. ಅದಿನ್ನೂ ಕಂಟಿನ್ಯೂ ಇದೆಯಾ? ಅದನ್ನ ಫಾಲೋ ಮಾಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಕಂಟಿನ್ಯೂ ಇದೆಯಾ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಡೈಲಿ ಗಾಡಿ ಬರುತ್ತೆ ಮೇಡಮ್, ಮನೆ ಮುಂದೆ ಗಾಡಿ ಅದು ಬರುತ್ತೆ. ಕಚರಾ ನಿಕಾಲ್ ಬೈಫರ್ಕೇಟ್ ಮಾಡ್ತಿಲ್ಲ. ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ನಮ್ಮನೆ ಕಸ ತಗೊಂಡು ಹೋಗೋರ್ಗು ನಾ ಹೇಳ್ತೀನಿ, ಇದು ಹಸಿ ಕಸ, ಡ್ರೈ ಕಸ ಬೈಫರ್ಕೇಟ್ ಮಾಡ್ತಿಲ್ಲ ಅವರು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಮಾಡ್ತಾ ಇದ್ರು, ಈಗೆಲ್ಲ ಒಂದೇ ಬಿನ್ನಕ್ಕೆ ಹಾಕಿ ಎಲ್ಲ ಹಾಗೆ ಕಳಿಸ್ತಾರೆ. ಇದೆಲ್ಲ ಮಾಡಬಾರ್ದು. ಇದು ಮಾಡಿದ್ರೆ ನಮ್ಗೆ ತೊಂದರೆ ಅನ್ನೋದು ಅರ್ಥಕೋಬೇಕು ಜನಗಳು. ಆಕ್ಚುಲಿ ಡ್ರೈ ವೇಸ್ಟ್ ಓಕೆ, ವೆಟ್ ವೇಸ್ಟ್ ಇದ್ರೆ ಎಷ್ಟು ಹಾನಿಕಾರಕ. ಅಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಬಯೋಕೆಮಿಕಲ್, ಸೊ ಬಯೋ ಪ್ರಾಡಕ್ಟ್ ಮಾಡ್ಕೋಬಹುದಲ್ಲ ವೆಟ್. ಹೌದು, ಅದಕ್ಕೋಸ್ಕರನೇ ಅವ್ರು ಹೇಳಿರೋದು ಇದನ್ನ 2 ಸೆಪರೇಟ್ ಮಾಡಿ ಅಂತ. ಅವ್ರು ಅದನ್ನೇ ಹೇಳಿದ್ದು. ಅವ್ರಂದ್ರೆ ಕಸದಿಂದ ರಸ ಅಂತ ಹೇಳ್ತಾರಲ್ಲ, ಹಾಗೆ ಅವರು ಯಾವ್ದ್ರಿಂದ ನಿಮ್ಗೆ ಆದಷ್ಟು ನಿಮ್ಗೆ ಏನದು ನಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋದ್ರ ಮೇಲೆ ಅದಕ್ಕೋಸ್ಕರನೇ ಅವರು ಡ್ರೈ ವೇಸ್ಟ್ ಮತ್ತೆ ವೆಟ್ ವೇಸ್ಟ್ ಅಂತ ಹೇಳಿ ಮಾಡಿದ್ದಾರೆ. ಮೇಡಮ್, ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ ಒಂದು ಚಿಕ್ಕ ವಿರಾಮದ ನಂತರ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 7 ಸ್ವರವು ಸೇರಿ 7 ಬಣ್ಣ ಸೇರಿ 7 ಗಂಟೆಯೊಳಗೆ ಹಾಲು ಸಿಹಿಯಾಯಿತು. ನಮ್ಮ ಡೈರಿಯ ಸಮೃದ್ಧ ಹಾಲು 7 ಗಂಟೆಗಳಲ್ಲಿ 300ಕ್ಕೂ ಹೆಚ್ಚು ಸ್ವಾದಿಷ್ಟ ಸಿಹಿಯಾಗಿ ನಿಮ್ಮ ಮುಂದೆ. ಇಂಡಿಯಾ ಸ್ವೀಟ್ ಹೌಸ್, ಟ್ರೆಡಿಷನಲಿ ಕ್ರಾಫ್ಟೆಡ್ ಆರ್ಗ್ಯಾನಿಕ್ ಡೆಲಿಕೇಸಿಸ್. ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಸಾಕಾಗಿದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಕೊರೋನಾ ಕಷ್ಟದಲ್ಲಿ ನೊಂದವರ ಕೈ ಹಿಡಿದಿದ್ದು ಶ್ರೀ ಸ್ಟಾರ್ ಗೋಲ್ಡ್. ಅದೇ ಬಡ್ಡಿ ಖುಷಿಯಾಗಿ ಕಟ್ಟಿ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಕಷ್ಟನೂ ನೀಗುತ್ತೆ, ಬಂಗಾರನೂ ಉಳಿಯುತ್ತೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ, ಅದೇ ಬಡ್ಡಿನ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ 9 ಲೈವ್ ವಾಹಿನಿಯಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಅನಾವರಣ. ರುಚಿ ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ನಾವು ನಿಮಗೆ ಒದಗಿಸುತ್ತಿದ್ದೇವೆ ಅದ್ಭುತ ವೇದಿಕೆ. ಹೊಸ ಅಡುಗೆ ಮಾಡುವ ಹವ್ಯಾಸ ಹೊಂದಿದ ಮಹಿಳೆಯರಿಗಾಗಿ ಇಲ್ಲಿದೆ ರುಚಿ ಶುಚಿ ಕಾರ್ಯಕ್ರಮ. ಆಸಕ್ತ ಮಹಿಳೆಯರು ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 8278339999. ವಿರಾಮದ ನಂತರ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋಣ ವೀಕ್ಷಕರೇ. ಮೇಡಮ್ ಹೇಳ್ತಿದ್ರಿ ಪರಿಸರನು ಹೇಗೆ ಕಾಪಾಡ್ಕೋಬೇಕಂತ ಹೇಳಿ. ನೀವು ಇದ್ರ ಬಗ್ಗೆ ಹೇಳಿದ್ರಿ, ಹೆಂಗೆ ಕ್ಲೀನ್ ಇಡಬೇಕು, ಕಸದ ಬಗ್ಗೆ ಹೇಳಿದ್ರಿ, ಕಸ ಸಂಗ್ರಹಣೆ ಹೆಂಗೆ ಮಾಡಬೇಕು, ಡ್ರೈ ವೇಸ್ಟು ಆಮೇಲೆ ವೆಟ್ ವೇಸ್ಟ್ ಬಗ್ಗೆ ಎಲ್ಲ ಹೇಳ್ತಿದ್ರು. ಈಗ ಕ್ಲೌಡ್ ಸೀಡಿಂಗ್ ಮಾಡಿ ಮಳೆ ಬರೆಸ್ತಾರಲ್ಲ, ಇದು ಹಾನಿಕಾರಕ ನಮ್ಮ ಪರಿಸರಕ್ಕೆ?
ಅದು ಆ್ಯಕ್ಚುಲಿ ನ್ಯಾಚುರಲ್ ಪ್ರೋಸೆಸ್ ಬೆಸ್ಟ್ ಪ್ರೋಸೆಸ್. ಅದು ಹೌದು. ನ್ಯಾಚುರಲ್ ಆಗಿ ಮಳೆ ಬರಬೇಕು, ಕಾಲಕ್ಕೆ ಮಳೆ ಬರಬೇಕು, ಕಾಲಕ್ಕೆ ಚಳಿಗಾಲ ಆಗಬೇಕು, ಇದು ಬೇಸಿಗೆ ಕಾಲ ಆಗಬೇಕು, ಇದು ಎಲ್ಲ ಹಿಂದಿನಿಂದ ಅದು ನಡ್ಕೊಂಡು ಬಂದಿದೆ, ಅದು ನೇಚರಲ್ಲೇ ಇದೆ. ನಾವು ಅದನ್ನು ಬಿಟ್ಟು ಏನೇನೋ ಮಾಡ್ತೀವಿ ಅಂತ ಹೇಳಿ ಹೋಗ್ತೀವಿ. ಈಗ ನೋಡಿ ದುಬೈಯಲ್ಲಿ ಕ್ಲೌಡ್ ಸೀಡಿಂಗ್ ಆಗಿದ್ದು, ಅಲ್ಲಿ ದುಬೈಯಲ್ಲಿ ಈಗ ಲಾಸ್ಟ್ ಮಂತ್ ಏನಾಗಿದೆ, ಫುಲ್ ಪ್ರವಾಹನೇ ಆಗಿದೆ, ಸಿಕ್ಕಾಬಟ್ಟೆ ಎಲ್ಲ ನಾಶ ಆಗಿದೆ. ಅಲ್ಲಿ ಅಷ್ಟು ಮಳೆ ಯಾವಾಗ್ಲೂ ಬಂದೇ ಇರ್ಲಿಲ್ವಂತೆ ದುಬೈಯಲ್ಲಿ. ಈ ಸೀಡಿಂಗ್ ಪ್ರಭಾವನ ಮೇ ಬಿ ಕೆಲವರು ಹೇಳ್ತಾರೆ ಕ್ಲೌಡ್ ಸೀಡಿಂಗ್ದೇ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅಥವಾ ಅಲ್ಲೂ ಹಾಗೆ ಈಗ ವಿನಾಶ ಅಂದ್ರೆ ಯಾವ ಥರದ್ರಲ್ಲಿ ಬೇಕಾದ್ರೂ ವಿನಾಶ ಆಗ್ಬೋದು. ಪರಿಸರದಕ್ಕೆ ಯಾವ ಥರ ಎಫೆಕ್ಟ್ ಯಾವ ಥರದ್ರಲ್ಲಿ ಬರುತ್ತೆ ಅಂತ ಐಡಿಯಾ ಇರಲ್ಲ ನಮಗೆ, ಅದು ಆಗಿರಬಹುದು. ಆ ಥರ ಈಗ ಅದ್ರ ಬದಲು ಈಗ ಸೀಡ್ ಬಾಲ್ಸ್ ಅಂತ ಹೇಳಿ ಬೀಜಗಳನ್ನೆಲ್ಲ ಸಣ್ಣ ಪ್ಯಾಕೆಟ್ ಮಾಡಿ ಎಲ್ಲದರಲ್ಲೂ ಕೊಡ್ತಾರೆ. ಐ ಮೀನ್ ಇನ್ವಿಟೇಷನ್ ಕಾರ್ಡಲ್ಲಿ ಸೀಡ್ ಇರುತ್ತೆ, ಆಮೇಲೆ ಇದು ಬೇರೆ ಯಾವ್ದಾದ್ರು ಪೋಸ್ಟರ್ಗಳಲ್ಲಿ ಸೀಡ್ ಇರುತ್ತೆ, ಪೆನ್ಸಿಲಲ್ಲಿ ಸೀಡ್ ಇರುತ್ತೆ. ಅದೇನಿಲ್ಲ ದೊಡ್ಡ ದೊಡ್ಡ ಮರನೇ ಆಗಂತ ಸೀಡ್ಗಳಲ್ಲ, ಅದು ಸಣ್ಣ ಸಣ್ಣ ಗಿಡಗಳದ್ದು ಚಿಕ್ಕ ಪ್ರಮಾಣದ ಸ್ಟಾರ್ಟ್ ಮಾಡಿದ್ರೆ ಅದೇನಾಗುತ್ತೆ, ನಿಮ್ದು ಪೆನ್ಸಿಲ್ ಮಕ್ಕಳು ಬರೀತಾರೆ, ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಉಳಿದಿರುತ್ತೆ, ಅದನ್ನ ಎಸ್ ಬಿಡ್ತಾರೆ. ಅದ್ರ ಬದಲು ಅದನ್ನ ಏನ್ ಇಂತಾರೆ ಪಾಟ್ ಒಳಗೆ ಹಾಕಿ ಇಂತಾರೆ. ಅದ್ರೊಳಗಡೆ ಸೀಡ್ ಇರುತ್ತೆ. ಆ ಸೀಡು ನಿಮ್ಮ ಮನೆ ಮುಂದೆ ಗಿಡ ಬೆಳೆಯುತ್ತೆ. ಆ ಗಿಡದ ನಿಮ್ಮ ಮನೆ ಸೌಂದರ್ಯನೂ ಹೆಚ್ಚಾಗುತ್ತೆ. ಅದು ಮತ್ತೆ ನಿಮ್ಮ ಪರಿಸರಕ್ಕೂ ಒಳ್ಳೇದೇ ಅಲ್ವಾ ಈ ತರದ್ದು ಸೀಡ್ ಎಲ್ಲ. ಕೆಲವರು ತುಳಸಿ ಗಿಡದ ಬೀಜ ಕೊಡ್ತಾರೆ, ಆಮೇಲೆ ಇದು ಗುಲಾಬಿ ಗಿಡ ಅದನ್ನ ಕಸಿ ಮಾಡಿ ಎಲ್ಲ ಅದನ್ನ ಕೂಡ ಮಾಡ್ತಾರೆ. ಸೊ ಈ ತರ ಎಲ್ಲ ನಾವು ಸಣ್ಣ ಸಣ್ಣದ್ರಿಂದ ಶುರು ಮಾಡ್ಕೊಂಡು ಹೋಗಿ ಈ ಸೀಡ್ ಬಾಲ್ಸ್ ಅಂತ ಹೇಳಿ ಮಾಡಿರೋದು ತುಂಬಾ ಎಫೆಕ್ಟಿವ್ ಆಗಿದೆ. ಎಲ್ಲ ಈಗ ಇನ್ವಿಟೇಷನ್ ನಾವು ತುಂಬಾ ಬಿಸಾಕ್ ಬಿಡ್ತೀವಿ, ತಗೊಂಡ್ಬಂದು ಯಾರು ಇನ್ವಿಟೇಷನ್ ಕೊಡ್ತಾರೆ, ಫಂಕ್ಷನ್ ಮುಗೀತು ಅಂದ್ರೆ ಬಿಸಾಕ್ ಬಿಡ್ತೀವಿ. ಆದ್ರೆ ಅದನ್ನೇ ನಾವು ಕಟ್ ಮಾಡಿಬಿಟ್ಟು ಪಾಟ್ ಒಳಗೆ ಹಾಕಿದ್ರೆ ಅದ್ರೊಳಗಿಂದ ಗಿಡ ಬರುತ್ತೆ. ಅವ್ರು ಕೊಟ್ಟವ್ರದ್ದು ನೆನಪು ನಮ್ಮಲ್ಲಿ ಇರುತ್ತೆ, ಓ ಇವ್ರು ಕೊಟ್ಟಿದ್ದು ಗಿಡ ಈ ತರ ಬಂದಿದೆ ಅಂತ ಹೇಳಿ ನೆನಪಾಗುತ್ತೆ. ಪರಿಸರ ಮಾಲಿನ್ಯ ಬಗ್ಗೆ ಏನ್ ಹೇಳ್ತೀರಾ? ಪರಿಸರ ಮಾಲಿನ್ಯ ತುಂಬಾ ಆಗ್ತಾ ಇದೆ. ಈಗ ಎಷ್ಟಾಗಿದೆ ಅಂತ ಅನ್ನೋದು ನಿಮ್ಗೆ ಅದ್ರದ್ದು ಎಫೆಕ್ಟ್ ನಿಮ್ಗೆ ಗೊತ್ತಾಗ್ತಾ ಇದೆ. ಈಗ ಹುಬ್ಳಿನಲ್ಲೂ ಕೂಡ ಎಷ್ಟು ಬಿಸಿಲು, ಈ ತರ ಬಿಸಿಲು ನಾನು ಇಷ್ಟು ವರ್ಷದಿಂದ ಕುಡಿಯಕ್ಕೆ ನೀರಿನ ಹಾಹಾಕಾರ ಇದೆ. ಬೆಂಗಳೂರಲ್ಲಿ ನೋಡಿ ಕುಡಿಯಕ್ಕೆ ನೀರ್ ಇಲ್ದೇನೆ ಎಷ್ಟು ಫೈನ್ಗಳು ಹಾಕ್ತಾ ಇದ್ದಾರೆ. ಈಗ ಏನಾದ್ರೂ ನಿಮ್ ವೆಹಿಕಲ್ ತೊಳಿತೀವಿ ಅಂದ್ರೆ 4000 ರೂಪೀಸ್ ಫೈನ್, ಒಂದ್ ಕಾರ್ ವಾಶ್ ಮಾಡಿದ್ರೆ. ಈಗ ಯಾವ್ದೇನು ವಾಶ್ ಮಾಡದೆ ಇಟ್ಕೊಳಕ್ ಆಗಲ್ಲ. ಈ ತರ ಇರುವಾಗ ನಾವು ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದ್ರು ಮನುಷ್ಯರು ಅದನ್ನ ಜಾಗೃತರು ಆಗ್ತಾ ಇಲ್ಲ. ಅದೇ ಒಂದು ಬೇಜಾರಿನ ವಿಷಯ ಅಂತ ಅಂತೀನಿ. ವಾಹನಗಳ ಎಲ್ಲ ಈಗ ಅದಕ್ಕೆ ಎಲ್ಲ ಮಾಡಿದ್ದಾರೆ. ವಾಯು ಮಾಲಿನ್ಯದ ಅದೆಲ್ಲ ಹೋಗಿ ಇದಕ್ಕೆ 6 months ಅಂತ ವ್ಯಾಲಿಡಿಟಿ ಕೊಟ್ಟಿರ್ತಾರೆ. ಎಲ್ಲ ನಾನು ಇವತ್ತು ಬರ್ತಿದ್ದೆ ಕಂಟಿನ್ಯೂಸ್ ಆ ಸ್ಮಾಗ್ ನನಗೆ ಐ ವಾಸ್ ಫೀಲಿಂಗ್ ಇರಿಟೇಷನ್. ನಂಗೆ ವೆಹಿಕಲ್ ಹೊಡಿಯಕ್ಕೆ ಆಗ್ತಿದ್ದಿಲ್ಲ. ನೀವೇ ಹೆಲ್ದಿ ಪರ್ಸನ್ ನೀವೇ ಎಷ್ಟು ಇರಿಟೇಟ್ ಆಗುವಾಗ ಇನ್ನ ರೋಗ ವಿಚಾರ ಮಾಡಿ ಆಗುತ್ತೆ. ಸಣ್ಣ ಮಕ್ಳಿಗೆ ಎಷ್ಟು ಕಷ್ಟ ಆಗುತ್ತೆ. ನಿಜ ಈ ತರ ಮಾಲಿನ್ಯ ಎಲ್ಲಾದ್ರಲ್ಲೂ ಟೆಸ್ಟ್ ಮಾಡಿ ಎಲ್ಲ ಚೆಕ್ ಮಾಡ್ತಿರ್ತಾರ. ಗೌರ್ಮೆಂಟ್ ಅದನ್ನೆಲ್ಲ ಮಾಡಿಸಿ ಅಂತ ಹೇಳಿ ರೂಲ್ಸ್ ಮಾಡಿದೆ. ಇಷ್ಟು 6 months ಏನೋ ವ್ಯಾಲಿಡಿಟಿ ಇದೆ, ಅದ್ರ ತಕ್ಕ ಮಾಡಿಸಿ, ಇಲ್ಲ ಅಂದ್ರೆ ಫೈನ್ ಹಾಕ್ತಾರೆ. ಫೈನ್ ಕಟ್ಟಕ್ ರೆಡಿ ಇರ್ತಾರೆ ಜನ ನೋಡಿ. ಆದ್ರೆ ಈ ತರ ಮಾಲಿನ್ಯ ತಡೆಗಟ್ಟಬೇಕು, ಜಾಗೃತಿ ಮೂಡಿ ಅವ್ರೇನ್ ತಿಳ್ಕೋತಾರ, ನನಗೇನ್ ಫರಕ್ ಅಂದ್ರೆ ಅವ್ರಿಗೆ ಏನ್ ಆಗೋದಿಲ್ಲ ಅಂತ ತಿಳ್ಕೋತಾರೆ. ಅದು ಎಫೆಕ್ಟ್ ಎಲ್ಲರಿಗೂ ಆಗ್ತಿರ್ತದೆ, ತಿಳಿಯೋದಿಲ್ಲ ಅಷ್ಟೇ. ಅದೇ ಈ ಥರ ಮಾಲಿನ್ಯ ಇದು ವಾಯು ಮಾಲಿನ್ಯನೂ ತಡೆಗಟ್ಬೋದು ನಾವು ಆದಷ್ಟು. ನಾವು ಈಗ ಸೈಕಲಲ್ಲಿ ಒಂದು ಮನುಷ್ಯನ ಮನೇಲಿ ಒಬ್ಬೊಬ್ರು ಒಂದೊಂದು 2 wheeler ಇಟ್ಕೊಂಡಿರ್ತಾರೆ, ಒಬ್ಬೊಬ್ರು ಒಂದೊಂದ್ಸಲಿ ಓಡಾಡ್ತಾರೆ. ಅದ್ರ ಬದಲು ಡ್ರಾಪ್ ಕೊಡಿ ಒಬ್ಬರಿಗೆ, ಅಥವಾ ರೋಡಲ್ಲಿ ಯಾರೋ ಸ್ಕೂಲ್ ಮಕ್ಕಳು ನಿಂತಿರ್ತಾರೆ ಅವ್ರಿಗೆ ಡ್ರಾಪ್ ಕೊಡಿ. ಸೈಕಲಲ್ಲಿ ಓಡಾಡಿದ್ರೆ ನಿಮ್ಮ ಹೆಲ್ತ್ಗೂ ಕೂಡ ಒಳ್ಳೇದು. ಸೈಕಲ್ ಎಷ್ಟು ನಿಮಗೆ ಈಗ ಯಾವ ಜಿಮ್ಗೂ ಹೋಗೋದಿಲ್ಲ, ಅಷ್ಟು ಎಫೆಕ್ಟಿವ್ ಆಗಿಲ್ಲ ಮೇಡಮ್. ಅಯ್ಯೋ ಇವಳು ಸೈಕಲ್ ಬೆಲೆ ಕೊಡಬಾರ್ದು ಅಷ್ಟೇನೆ. ಇವಾಗ ಈಗ ನಾವೊಂದು ಒಂದು ಪ್ರಬುದ್ಧವಾಗಿ ಒಂದು ನಾಗರಿಕರಾಗಬೇಕು ಅಂತ ಹೇಳಿದ್ರೆ ನಾವು ಒಂಚೂರಾದ್ರೂ ಪರಿಸರಕ್ಕೆ ಒಂದು ರಕ್ಷಣೆ ಮಾಡಬೇಕು, ಪರಿಸರನ ನಾವು ಬೆಳೆಸಬೇಕು, ಉಳಿಸ್ಬೇಕು ಅನ್ನೋದಾದ್ರೆ ನಾವು ಒಂಥರ ಬೇರೆಯವ್ರ ನಗು ಕಡೆ ಗಮನ ಕೊಡಬಾರ್ದು. ನಾವು ಅಲ್ಲ, ಪರಿಸರದ ಹೆಸರಲ್ಲಿ ಕೆಲವೊಂದು ಜನ ಹಣ ಕಲೆಕ್ಷನ್ ಮಾಡ್ತಾರೆ. ಅದ ಪರಿಸರ ಸಂರಕ್ಷಣೆ ಮಾಡ್ತೀನಿ ಅಂತೇಳಿ ರಾತ್ರಿ ಪಾರ್ಟಿ ಮಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಪರಿಸರದಕ್ಕೆ ಹಣ ಕಲೆಕ್ಟ್ ಮಾಡೋದೇ ಬೇಕಿಲ್ಲ, ನೀವೇ ಕೊಡಿ ಪರಿಸರಕ್ಕೆ. ನಿಮ್ಮ ಕೈಲಾದಷ್ಟು ಮಾಡಿ. ನೀವೇನು ಹಣನೇ ಕೊಡಬೇಕು ಅಂತ ಇಲ್ಲ, ನೀವು ನಿಮ್ಮ ಪರಿಶ್ರಮನ ಕೊಡಿ. ನಿಮ್ಮ ಹಣ ಕೊಡೋದಕ್ಕಿಂತ ನಿಮ್ಮ ಪರಿಶ್ರಮ ಒಂದು ದಿನ ಕೊಡಿ. ಈಗ ವಿಶ್ವ ಪರಿಸರ ದಿನ ಅಂತ ಹೇಳಿ June 5 ಅವತ್ತಿಂದ ಡೇನ ಫ್ರೀಯಾಗಿ ಇಟ್ಕೊಳ್ಳಿ. ನೀವು ಹೋಗಿ ಒಂದು 4 ಗಿಡ ನೆಡಿ, ಅಥವಾ 4 ಜನಗಳ ಜೊತೆ ಸೇರಿಕೊಂಡು ನೀವು ಅವ್ರಿಗೆ ಒಂದು ಜಾಗೃತಿ ಮೂಡಿಸಿ. ಈಗ ಯಾವ್ಯಾವುದರಿಂದ ಏನೇನು ಥರ ನಮಗೆ ಪರಿಣಾಮ ಆಗಿ ಏನೇನು ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಜಾಗೃತಿ ಮೂಡಿಸಿ. ಈ ಥರ ಮಾಡಿ. ನೀವು ದುಡ್ಡೇ ಕೊಡಬೇಕು ಅಂತ ಏನಿಲ್ಲ. ಈಗ ದುಡ್ಡು ಕೊಟ್ಟರೆ ಈ ಥರ ಪೋಲ್ ಆಗ್ತಾ ಇರುತ್ತೆ, ಅದನ್ನು ನೀವೇ ಹೇಳ್ತಿದ್ದೀರಾ ಇವಾಗ. ಅದ್ರ ಬದಲು ನಿಮ್ಮ ಪರಿಶ್ರಮ ನಾವು ಹಾಕಿ ಅದಕ್ಕೆ ಅಂತ ಹೇಳ್ತೀನಿ.
ಅದಾಯಿತು. ಇದು ಸೈಂಟಿಸ್ಟ್ ಟೆಸ್ಟ್ ಮಾಡ್ತಾರಲ್ಲ, ಅಂತರಿಕ್ಷಕ್ಕೆ ಕಳಿಸ್ತಿದ್ದಾರೆ, ಅದರಿಂದ ಭಾಳ ಇಫೆಕ್ಟ್ ಆಗ್ತಿದೆ ಅಂತ ಹೇಳ್ತಾರಲ್ಲ, ಇದು ಪರಿಸರಕ್ಕೆ ಇಫೆಕ್ಟ್ ಆಗ್ತಿದೆ ಅಲ್ಲ? ಓಝೋನ್ ಲೇಯರ್ ಇಫೆಕ್ಟ್ ಆಗಿದೆ ಅಂತ, ಅದಕ್ಕೆ ಬಿಸಿಲು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಓಝೋನ್ ಲೇಯರ್ ಬರೀ ಅದೊಂದಕ್ಕೆ ಅಂತರಿಕ್ಷಕ್ಕೆ ಎಲ್ಲ ಕಳಿಸಿ ನಾವು ಅಲ್ಲಿ ರಿಸರ್ಚ್ ಮಾಡ್ತೀವಿ ಇಂದ ಅದೊಂದಕ್ಕೆ ಮಾತ್ರ ಏನು ಓಝೋನ್ ಲೇಯರ್ ಹಾಳಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನಾವೇ ಇಡೀ ಪ್ರತಿಯೊಬ್ಬರು ಮನುಷ್ಯರು ಅದಕ್ಕೆ ಧಕ್ಕೆ ಉಂಟು ಮಾಡ್ತಾ ಇದೀವಿ ನಾವು. ಅಂದ್ರೆ ನಾಟ್ ಓನ್ಲಿ ಅಂತರಿಕ್ಷಕ್ಕೆ ನಾವು ಕಳಿಸೋದು, ನಾವು ಟೆಸ್ಟ್ ಮಾಡೋದ್ರಿಂದ ಆಗ್ತಿಲ್ಲ, ನಮ್ಮಿಂದನೂ ಆಗ್ತಿದೆ ಅಂತೀರಾ? ಹೌದು ಹೌದು. ಎಲ್ಲ ಹೇಗಿರ್ಬೋದು, ಏನ್ ಕಾರಣ ಮನುಷ್ಯರಿಂದ? ಅಂದ್ರೆ ಓಝೋನ್ ಲೇಯರ್ದಕ್ಕೆ ಅಂತ ಹೇಳಿದ್ರೆ ಈಗ ಪಟಾಕಿ ಎಲ್ಲ ಹೊಡಿತಾರೆ ಈ ಹಬ್ಬ ಹರಿದಿನಗಳಲ್ಲಿ, ಅದೆಲ್ಲ ಅವಶ್ಯಕತೆ ಇಲ್ಲ ನಮಗೆ. ಏನಕ್ಕೆ ಅದು ಪಟಾಕಿ ಹೊಡೆದು ಅದು ಕೂಡ ಒಂದು ಮಾಲಿನ್ಯನೇ. ಅದು ಆ ಸ್ಮೋಕ್ ಅದು ಜನಗಳಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಅದೇ ತರ ಓಝೋನ್ ಲೇಯರ್ಗೂ ಅದು ಎಫೆಕ್ಟ್ ಆಗುತ್ತೆ. ಆ ಸ್ಮೋಕ್ಗಳು ಈ ಫ್ಯಾಕ್ಟ್ರಿಯಿಂದ ಬಿಡ ಮೇಡಮ್, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗೋಣ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮ ನಂತರ ಕಾರ್ಯಕ್ರಮ. ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲೂ ವೀಕ್ಷಿಸಬಹುದು. 7 ಸ್ವರವು ಸೇರಿ 7 ಬಣ್ಣ ಸೇರಿ 7 ಗಂಟೆಯೊಳಗೆ ಹಾಲು ಸಿಹಿಯುವಾಯಿತು. ನಮ್ಮ ಡೈರಿಯ ಸಮೃದ್ಧ ಹಾಲು 7 ಗಂಟೆಗಳಲ್ಲಿ 300ಕ್ಕೂ ಹೆಚ್ಚು ಸ್ವಾದಿಷ್ಟ ಸಿಹಿಯಾಗಿ ನಿಮ್ಮ ಮುಂದೆ. ಇಂಡಿಯಾ ಸ್ವೀಟ್ ಹೌಸ್, ಟ್ರೆಡಿಷನಲಿ ಕ್ರಾಫ್ಟೆಡ್ ಆರ್ಗ್ಯಾನಿಕ್ ಡೆಲಿಕೇಸಿಸ್. ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಕೊರೋನಾ ಕಷ್ಟದಲ್ಲಿ ನೊಂದವರ ಕೈ ಹಿಡಿದಿದ್ದು ಶ್ರೀ ಸ್ಟಾರ್ ಗೋಲ್ಡ್. ಅದೇ ಬಡ್ಡಿ ಖುಷಿಯಾಗಿ ಕಟ್ಟಿ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಕಷ್ಟನೂ ನೀಗುತ್ತೆ, ಬಂಗಾರನೂ ಉಳಿಯುತ್ತೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ, ಅದೇ ಬಡ್ಡಿನ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ 9 ಲೈವ್ ವಾಹಿನಿಯಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಅನಾವರಣ. ರುಚಿ ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ನಾವು ನಿಮಗೆ ಒದಗಿಸುತ್ತಿದ್ದೇವೆ ಅದ್ಭುತ ವೇದಿಕೆ. ಹೊಸ ಅಡುಗೆ ಮಾಡುವ ಹವ್ಯಾಸ ಹೊಂದಿದ ಮಹಿಳೆಯರಿಗಾಗಿ ಇಲ್ಲಿದೆ ರುಚಿ ಕಾರ್ಯಕ್ರಮ. ಆಸಕ್ತ ಮಹಿಳೆಯರು ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 8277833999. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ ವೀಕ್ಷಕರೇ. ಜ್ಯೋತಿ, ಓಝೋನ್ ಲೇಯರ್ ಬಗ್ಗೆ ಹೇಳ್ತಿದ್ರಿ. ಆ್ಯಕ್ಚುಲಿ ಓಝೋನ್ ಲೇಯರಲ್ಲಿ ಹೋಲ್ಸ್ ಆಗಿದ್ದಕ್ಕೆ ಡೈರೆಕ್ಟ್ ಸನ್ಲೈಟ್ ಬರ್ತಿದೆ ಅಂತೆ. ಆ ಸನ್ಲೈಟ್ ಹೀಟ್ ಕಂಟ್ರೋಲ್ ಆಗ್ತಿಲ್ಲ ಜನಕ್ಕೆ. ದೇ ಆರ್ ಗೆಟಿಂಗ್ ಡಿಹೈಡ್ರೇಟೆಡ್. ಆಮೇಲೆ ಸನ್ ಸ್ಟ್ರೋಕ್ ಆಗ್ತಿದೆ, ಎಷ್ಟೋ ಜನ ಸಾಯ್ತಿದ್ದಾರೆ. ಇದಕ್ಕೆ ಬರೀ ನೀವು ಅಂದ್ರಲ್ಲ, ಸೈಂಟಿಸ್ಟಿಂದ ಅಷ್ಟೇ ಪ್ರಾಬ್ಲಮ್ ಅಲ್ಲ, ನಾವು ಹ್ಯೂಮನ್ ಬೀನ್ಸ್ ಖುದ್ದಾಗಿ ಇದನ್ನೆಲ್ಲ ಕೆಡಿಸ್ತಾ ಇದ್ದೇವೆ ಅಂತ ಅಂದ್ರಲ್ಲ, ಎದಕ್ಕೆ ಅಂತೀರಾ? ಈಗ ನಾವು ನಮ್ಮ ಮನೇಲಾಗಲಿ ನಾವಾಗಲಿ ಕಾರ್ಬನ್ ತುಂಬ ಬಿಡ್ತಾ ಇದ್ದೀವಿ, ಕಾರ್ಬನ್ ಡೈಆಕ್ಸೈಡ್ ತುಂಬಾ ಬಿಡ್ತಾ ಇದ್ದೀವಿ. ಲೈಕ್ ಈಗ ಫ್ರಿಡ್ಜು ಎಕ್ಸ್ಪೈರಿ ಡೇಟ್ ಆಗಿದ್ರೂ ಉಪಯೋಗಿಸ್ತೀವಿ, ಎ ಸಿನ ಸರ್ವಿಸಿಂಗ್ ಕರೆಕ್ಟಾಗಿ ಮಾಡಿಸಲ್ಲ, ನಾವು ಸಮ್ಮರಲ್ಲಿ ಉಪಯೋಗಿಸ್ಬಿಡ್ತೀವಿ, ಆಮೇಲೆ ಇನ್ನು 6 ತಿಂಗಳು ಅದನ್ನ ಮುಚ್ಚಿಟ್ಬಿಡ್ತೀವಿ. ಅದು ಎಲ್ಲ ಹಾಳಾಗಿ ಹೋಗಿರುತ್ತೆ. ನಾವು ಅದನ್ನೆಲ್ಲ ಕ್ಲೀನಾಗಿ ಸರ್ವಿಸ್ ಮಾಡಿಸಿ ಅದನ್ನು ಉಪಯೋಗಿಸ್ಬೇಕು. ಇಲ್ಲಾಂದರೆ ನಮಗೆ ಅದು ಎಫೆಕ್ಟ್ ಆಗುತ್ತೆ. ಈವನ್ ಕಾರಲ್ಲಿ ನಾವು ಓಡಾಡುವಾಗ ಎ ಸಿ ಹಾಕ್ಕೋತೀವಿ, ಎ ಸಿಗೆ ಅದಕ್ಕೆ ಪರ್ಫ್ಯೂಮ್ ಏರ್ ಫ್ರೆಶ್ನರ್ ಬೇರೆ ಹಾಕ್ಕೋತೀವಿ. ಈಗ ಸುಮಾರು 1 ವರ್ಷಗಳ ಹಿಂದೆ ನಾನು ಓದಿದ್ದೆ, ಆ ಎ ಸಿ ಆನ್ ಮಾಡಿ ಇದರಿಂದ ಅಲ್ಲಿದ್ದಿದ್ದು 4 ಜನ ಸತ್ತು ಹೋಗಿದ್ರು. ಅಂದರೆ ಅದು ಕಾರ್ಬನ್ ಬಿಟ್ಟಿದೆ. ಈಗ ಹೇಗೆ ನಮಗೆ ಆಕ್ಸಿಜನ್ ಬೇಕಿತ್ತೋ ಅದು ಕಾರ್ಬನ್ ಬಂದು ಅವ್ರಿಗೆ ಈ ಥರ ಎಲ್ಲ ನಾವು ಆಗಕ್ಕೆ ಬಿಡಬಾರ್ದು. ಎಲ್ಲಾನು ನಾವು ಟೈಮ್ ಕರೆಕ್ಟಾಗಿ ಸರ್ವಿಸ್ ಮಾಡಿಸೋದಾಗ್ಲಿ, ಅದನ್ನ ಈಗ ಹಳೇದಾಗಿದೆ ಅಂದ್ರೆ ಅದನ್ನ ಡಿಸ್ಪೋಸ್ ಮಾಡ್ಬಿಡ್ಬೇಕು. ಆ ಥರ ಎಲ್ಲ ಮಾಡಿದ್ರೆ ರೀಸೆಂಟ್ಲಿ ನಾನು ಒಂದೆಲ್ಲ ನೋಡಿದ್ದೆ, ಅದೇನ ಗ್ಯಾಸ್ ಗ್ಯಾಸ್ ಏನ ಬರ್ಸ್ಟ್ ಆಯ್ತಂತ, ಎಷ್ಟೋ ಜನಕ್ಕೆ ರಾತ್ರಿ ಮಲಗಿರುವಾಗ ಬರ್ಸ್ಟ್ ಆಗಿ 4 ಜನ ಸತ್ತು ಹೋದ್ರು ಅಂತ. ಅದನ್ನ ನೋಡ್ತಿರ್ಬೇಕು, ಅದೇನ ಸೌಂಡ್ ಮಾಡ್ತಿತ್ತಂತ, ನೋಡ್ಕೋಬೇಕು ಜನ. ಆಕ್ಚುಲಿ ಸೌಂಡ್ ಮಾಡ್ತಿದೆ, ಏನ್ ಪ್ರಾಬ್ಲಮ್ ಆಗ್ಬಾರ್ದು. ಯಾಕಂದ್ರೆ ಈಗ ನಾವು ದೊಡ್ಡವ್ರು ಹೆಂಗೂ ಮ್ಯಾನೇಜ್ ಮಾಡ್ಬೋದು, ಚಿಕ್ಕ ಮಕ್ಕಳಿಗೆ ಅದೊಂದು ಆಟ ಆಗ್ಬಿಡ್ತೈತೆ. ರೆಫ್ರಿಜರೇಟರ್ ಓಪನ್ ಮಾಡೋದು, ಅದ್ರಲ್ಲಿ ಅದ್ರೊಳಗೆ ಏನಾಯ್ತು ನೋಡುದು, ಅದು ಕೂಲ್ ಅನಿಸ್ತೈತೆ, ಅದ್ರ ಮುಂದೆ ನಿಂದ್ರೋದು. ಅದು ಚಿಕ್ಕ ಮಕ್ಕಳಿಗಾದ್ರೆ ಜೀವದ ಪ್ರಶ್ನೆ ಅಲ್ಲ ಮೇಡಮ್. ಹೌದು ಹೌದು, ಆದಷ್ಟು ನಾವು ದೊಡ್ಡವರಾದವರು ಅದನ್ನೆಲ್ಲ ಗಮನ ಇಟ್ಟು ನೋಡ್ಬೇಕು. ನಿಜ. ಮತ್ತೆ ಮೇಡಮ್, ಪರಿಸರ ಹೆಂಗ್ ಕಾಯ್ಕೊಂಡು ಹೋಗ್ಬೇಕಂತೀರಾ ನೀವು? ಈಗ ಸುಮ್ಮನೆ ನಂದೇ ಒಂದು ಎಕ್ಸಾಂಪಲ್ ತಗೋತೀನಿ. June 5th ನನ್ನ ಬರ್ತ್ಡೇ ಇದೆ. ಓಕೆ. ನಾನು ಅವತ್ತು ವರ್ಷ
ನಾನು ಅವತ್ತು ಪ್ರತಿ ವರ್ಷ ಒಂದೊಂದು ಗಿಡ ನೆಡ್ತೀನಿ. ಓಕೆ. ಅದು ಸುಮ್ಮನೆ ಅದೊಂದು ನನಗೆ ಎಷ್ಟೋ ವರ್ಷದಿಂದ ನಾನು ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅವತ್ತು ಎನ್ವಿರಾನ್ಮೆಂಟ್ ಡೇ ಇದೆ ಅಂತಲೇ ಇರಬಹುದೇನೋ, ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಆ ಥರ ಒಬ್ಬೊಬ್ಬರು ಒಂದೊಂದನ್ನು ಗಿಡ ಮರಗಳನ್ನು ನೆಡಿ, ಮನೆಗೆ ಬಂದವ್ರಿಗೆ ಗಿಡನೇ ಪ್ರೆಸೆಂಟ್ ಮಾಡಿ, ಮರ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ, ಗಿಡ ಪ್ರೆಸೆಂಟ್ ಮಾಡಿ ಮರ ಆಗುತ್ತೆ ಅದು. ನಿಮ್ಮ ಮಕ್ಳಿಗಾಗುತ್ತೆ. ಈಗ ನಿಮ್ಮ ಮಕ್ಳಿಗೆ ಹೇಗೆ ನೀವು ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ದುಡ್ಡು ಕೂಡಿಟ್ಟು ಎಲ್ಲ ಅವ್ರ ಬಗ್ಗೆ ಎಲ್ಲ ಮಾಡ್ತಿರೋ, ಇದು ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಮಕ್ಕಳಿಗೆ ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ನೀವು ಸ್ವಲ್ಪ ಗಮನ ಕೊಡೋದಾದರೆ ಈ ಥರ ಮಾಡಿದ್ರೆ, ಈಗ ಗಿಡನ ನೆಟ್ಟರೆ ಅದು ಮರ ಆಗಿ ನಿಮ್ಮ ಮಗುಗೆ ಅದು ಹೆಲ್ಪ್ಫುಲ್ ಆಗೇ ಆಗುತ್ತೆ. ನಿಜ ನಿಜ. ವಾಯು ಮಾಲಿನ್ಯ ಕಮ್ಮಿ ಮಾಡಿ, ಆದಷ್ಟು ನಡ್ಕೊಂಡೆ ಓಡಾಡಿ, ನಿಮ್ಮ ಹೆಲ್ತ್ಗೂ ಒಳ್ಳೇದು. ನಿಜ ನಿಜ. ಇದು ಮಾತ್ರ 100%. ಸಣ್ಣ ಪಕ್ಕದ ಅಂಗಡಿಗೆ ಹೋಗ್ಬೇಕು ಅಂದ್ರೆ ಮಕ್ಳು ಗಾಡಿ ಕೊಡು ಅಂತ ಅಂತಾರೆ. ನೀವು ಅದನ್ನೆಲ್ಲ ದೊಡ್ಡವರಾದವ್ರು ಅದನ್ನೆಲ್ಲ ಕೊಡ್ಬೇಡಿ, ನಡ್ಕೊಂಡು ಹೋಗ್ಬಾ ಅಂತಾನೆ ಹೇಳಿ. ಆ ಥರ ಎಲ್ಲ ಆದಾಗ ಅದು ಎರಡರಲ್ಲಿ ಆ ಥರದ್ರಲ್ಲೂ ಉಳಿಸ್ಕೋಬಹುದು. ಆಮೇಲೆ ನಾವು ಈಗ ಮಳೆಗೋಸ್ಕರ ನಾ ಹೇಳಿದ್ನಲ್ಲ ಆಗ್ಲೇ, ರೈನ್ ಹಾರ್ವೆಸ್ಟಿಂಗ್ ಅಂತ ಮಾಡ್ತೀವಿ. ಅದು ಬಹಳ ಮುಖ್ಯ. ರೈನ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ವಿ ಕ್ಯಾನ್ ಪ್ರಿಸರ್ವ್ ವಾಟರ್. ಸಮ್ಮರ್ ಡೇಸ್ ನಲ್ಲಿ ಯೂಸ್ಫುಲ್ ಆಗ್ತದೆ ಅದು ಆಕ್ಚುಲಿ. ಈಗ ಅದೇ ತರ ಹಳ್ಳಿಗಳಲ್ಲೂ ಈ ತೋಡುಗುಂಡಿ ಅಂತ ಮಾಡ್ಕೊಂಡು ಒಂದು ಹೊಲದಲ್ಲೇ ಅಲ್ಲೇ ಗುಂಡಿಗಳು ಮಾಡ್ಕೊಂಡು ನೀರನ್ನ ಸೇವ್ ಮಾಡ್ಕೋತಾರ. ಸ್ಟಾಕ್ ಮಾಡ್ಕೊಂಡು ಅದನ್ನ ಅವರ ವ್ಯವಸಾಯಕ್ಕೋಸ್ಕರ ಬೇಸಿಗೆ ಅದು ಎಷ್ಟು ಸಾಕಾಗಲ್ಲ. ಈ ತರ ತುಂಬಾ ಬಿಸಿಲಾಗ್ಬಿಟ್ರೆ ಪಾಪ ಅವ್ರು ಕೂಡ ಏನು ಮಾಡಕ್ಕಾಗಲ್ಲ. ಖರೆ ಮೇಡಮ್, ಪ್ರತಿ ವರ್ಷ ಪರಿಸರ ದಿನಾಚರಣೆಯಲ್ಲಿ ಒಂದೊಂದು ಥೀಮ್ ಅಂತ ಇರತ್ತಂತಲ್ಲ? ಹೌದು. ಅದು ಈ ಸಲ ಬಂದು ನಮ್ಮ ಭೂಮಿ ನಮ್ಮ ಭವಿಷ್ಯ ಅಂತ ಇದೆ. ಅದು ನಮ್ಮ ಭೂಮಿ ಮರುಸ್ಥಾಪಕತ್ವ ಅಂತ ಹೇಳ್ತೀವಿ. ಅದನ್ನ ಫಾಲೋ ಮಾಡಬೇಕು ಅಂತ ಈ ಸರಿ 2024 ಜೂನ್ 5 ಇದೆ. ಈಗ ಅದನ್ನ ನಾವೆಲ್ಲರೂ ಫಾಲೋ ಮಾಡಬೇಕಾಗಿ ಹೇಳ್ತೀನಿ ನಾನು. ಫಸ್ಟ್ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು. ಎಲ್ಲ ಕಡೆ ಮಣ್ಣಿಂದ ಕಪ್ಸ್ ಯೂಸ್ ಮಾಡ್ತಾರೆ. ಈಗ ಮಣ್ಣಿನ ಮಡಿಕೆಗಳೆಲ್ಲ ಮಾಡಿದ್ರೆ ಅದು ಹೆಲ್ತ್ಗೂ ಒಳ್ಳೇದು, ಟೇಸ್ಟಿ ಇರುತ್ತೆ. ಮೊದ್ಲ ಎಲ್ಲ ಏನಿತ್ತು ಅದೆಲ್ಲ ಕರೆಕ್ಟ್ ಆಗೇ ಇತ್ತು. ಹಿಂದಿನವ್ರು ಏನ್ ನಡ್ಸ್ಕೊಂಡ್ ಬರ್ತಿದ್ರು. ಈಗಿನವ್ರಿಗೆ ಎಲ್ಲ ತುಂಬಾ ಈಸಿ ಗೋಯಿಂಗ್ ಆಗ್ಬಿಟ್ಟು ಎಲ್ಲಾನು ಮಿಕ್ಸಿಯಿಂದ ಹಿಡಿದು ಪ್ರತಿಯೊಂದನ್ನು ಎಲ್ಲಾರು ಇನ್ಸ್ಟೆಂಟ್ ಫುಡ್ ತನಕನೂ ಬಂದಾಗಿದೆ. ಇದು ಕುಕ್ಕರ್ ನೋಡಿದೆ ನಾನು. ಹೌದು, ಅದ್ರ ತವಾನು ಇದೆ. ಅದರಲ್ಲಿ ದೋಸೆ ರೊಟ್ಟಿ ಎಲ್ಲ ಮಾಡ್ಕೊಂಡ್ರೆ ಅದ ಒಂದ್ ಫ್ಲೇವರ್ ಏನೋ, ಆ ಫ್ಲೇವರ್ ತಿನ್ನೋದಕ್ಕೆ ಖುಷಿ ಅಂತ. ಸುಮ್ನೆ ನಾವೆಲ್ಲ ಏನ್ ಮಾಡ್ತೀವಿ, ಈಗ ಸಮ್ಮರ್ ಅಲ್ಲಿ ಒಂದು ಹೂಜಿ ತಗೊಂಡ್ ಬಂದ್ ಮಣ್ಣಿನ ಮಡಕೆ ಇಟ್ಕೊಂಡು ನೀರು ಸಿಗುತ್ತೆ ಅಂತ ಹೇಳೋದು. ಅದೇ ತರ ಒಂದೊಂದೇ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ಬೇಕು. ನಾವ್ ಎಷ್ಟು ಕೆಮಿಕಲ್ ಅವಾಯ್ಡ್ ಮಾಡ್ತೀವಿ ಅಷ್ಟು ಒಳ್ಳೇದು ಪರಿಸರಕ್ಕೂ ಕೂಡ, ಆಮೇಲೆ ನಮ್ಮ ದೇಹಕ್ಕೂ ಕೂಡ. ಕರೆಕ್ಟ್. ನೀವು ಪರಿಸರ ಉಳಿಸಿದ್ರೆ ನೀವು ಉಳಿತೀರಾ ಅನ್ನೋದೇ ಅಲ್ಲಿ ಲೆಕ್ಕ. ನಮ್ಮ ಭೂಮಿ ನಮ್ಮ ಭವಿಷ್ಯ ಅನ್ನಂಗೆ ನಾವು ಭೂಮಿ ಉಳಿಸಿದ್ರೆ ನಮ್ಮ ಭವಿಷ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮೇಡಮ್, ಬಹಳ ಒಳ್ಳೆ ವಿಚಾರ ಹೇಳ್ಕೊಟ್ರಿ ವೀಕ್ಷಕರಿಗೆ. ಕೊನೆಯದಾಗಿ ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳೋದಿದ್ರೆ ಹೇಳಬಹುದು ಮೇಡಮ್. ಈಗ ಜೂನ್ 5 ಆಗಿರೋದ್ರಿಂದ ಎಲ್ಲರೂ ಅವತ್ತು ಒಂದಿನ ½ an hour ಆದರೂ ಟೈಮ್ ತೊಗೊಂಡು ಹೋಗಿ ಇಬ್ಬರಿಗಾದ್ರೂ ಒಂದು ಜಾಗೃತಿ ಮೂಡಿಸಿ, ಒಂದು ರೋಡಿನಲ್ಲಿ ಕಸನಾದರೂ ಒಂಚೂರು ಎಲ್ಲೆಲ್ಲಿ ಕಾಣುತ್ತೋ ಅದನ್ನು ತೆಗೆದು ಒಂದು ಡಸ್ಟ್ಬಿನ್ಗೆ ಹಾಕೋ ಅಷ್ಟು ವ್ಯವಸ್ಥೆ ಮಾಡಿ, ಆಮೇಲೆ ಸ್ವಲ್ಪ ಮರ ಗಿಡಗಳಿಗೆ ನೀರು ಹಾಕಿ. ಆದಷ್ಟು ಗ್ಯಾರಂಟಿ ಎಲ್ಲ ಪೊಲಿಟಿಷಿಯನ್ ಹೊರಗೆ ಬಿಡ್ತಾರೆ ಮೇಡಮ್. ಪೊಲಿಟಿಷಿಯನ್ ಬಿಟ್ಬಿಡಿ. ಈಗ ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರಲ್ಲ, ಅದನ್ನ ನಾ ಹೇಳ್ತಾ ಇದ್ದೀನಿ. ಎಲ್ಲ ಪ್ರತಿಯೊಬ್ಬರಿಗೂ ನಾಗರಿಕರು ಅಟ್ಲೀಸ್ಟ್ ಒಂದು ½ an hour ಟೈಮ್ ತಗೊಳ್ಳಿ ಅಷ್ಟೇ. ತಗೊಂಡ್ಬಿಟ್ಟು ನಿಮ್ದನ್ನ ನೀವು ಮಾಡಿ, ಅದು ನಿಮ್ಗೆ ಖುಷಿನೂ ಕೊಡುತ್ತೆ. ನೀವು ಮಾಡಿದ ಕೆಲಸ ನೀವು ಅದೇ ಒಂದು ನಾವು ಬೆಳೆಸಿರ್ತೇವಲ್ಲ ಪ್ಲಾಂಟ್ಸ್, ಅದ್ರಲ್ಲಿ ಹೂ ಬಿಟ್ಕೊ ಇದು ನಮ್ಮ ಮನೆಯೆಲ್ಲ ಅದೊಂದು ಹ್ಯಾಪಿನೆಸ್ ಇರುತ್ತೆ ಮೇಡಮ್. ಹ್ಯಾಪಿನೆಸ್ ಇರುತ್ತೆ. ನಮ್ಮನೇಲಿ ಬಿಟ್ಟಿದ್ದು ಹೂವು ಅಂತ ತಗೊಂಡೋಗಿ ದೇವ್ರ ಹತ್ರ ಇಡೋದಾಗ್ಲಿ, ನಮ್ಮನೇಲಿ ಬಿಟ್ಟಿದ್ದು ಫ್ರೂಟ್ ಅಂತ ನಾವು ತಿನ್ನೋದಾಗ್ಲಿ, ಆ ಹ್ಯಾಪಿನೆಸ್ಸೇ ಒಂಥರ ಬೇರೆ ಇರುತ್ತೆ. ಆದಷ್ಟು ನೀವು ಕೂಡ ಪರಿಸರದ ಬಗ್ಗೆ ಗಮನ ಇಡಿ. ಎಲ್ಲ ಕಡೆ ಹೋಗುವಾಗ ಎಲ್ಲೆಲ್ಲಾದ್ರೂ ಬಿಸಾಕ್ ಹೋಗ್ಬೇಡಿ. ಏನು ಪ್ಲಾಸ್ಟಿಕ್ದು ಅದು ಇದು ನೀವು. ಆಮೇಲೆ ಯೂಸ್ ಅಂಡ್ ಥ್ರೋ ಆದಷ್ಟು ಕಮ್ಮಿ ಮಾಡಿ. ಈ ಕಾರಲ್ಲಿ ಹೋಗ್ತಿರ್ತೀರ, ಒಂದು 4 ಗ್ಲಾಸ್ ಸ್ಟೀಲಿಂದ ಇಟ್ಕೊಂಡೋಗಿ ಏನು ಪ್ರಾಬ್ಲಮ್ ಆಗಲ್ಲ. ಏನೇನೋ ತಗೊಂಡು ಹೋಗ್ತೀವಿ, 4 ಗ್ಲಾಸ್ ಇಟ್ಕೊಳಕ್ಕೆ ಕಾರಲ್ಲಿ ಜಾಗ ಇರಲ್ಲ. ಸೊ ಅಲ್ಲಿಗೆ ಯೂಸ್ ಅಂಡ್ ಥ್ರೋ ಪ್ಲೇಟ್ಸು ಕಪ್ಸು ಎಲ್ಲ ಯೂಸ್ ಮಾಡೋದು ಕಮ್ಮಿ ಆಗುತ್ತೆ. ಹೇಳೋದು ಭಾಳ ಈಸಿ ಮೇಡಮ್. ಅದನ್ನು ಫಾಲೋ ಮಾಡಬೇಕು, ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ಫಾಲೋ ಮಾಡ್ತೀವಿ ಅಷ್ಟು ಒಳ್ಳೇದಂತೇನೆ. ಹೌದು, ಅದು ನಿಮಗೆ ಒಳ್ಳೇದು. ಅದು ನಿಮಗೆ ಅದು ಒಂದು 2 months 3 months ಅಲ್ಲೇ ನಿಮಗೆ ಅದ್ರದ್ದು ಎಫೆಕ್ಟ್ ಗೊತ್ತಾಗ್ತಾ ಬರುತ್ತೆ. ಸೊ ಆದಷ್ಟು ನೀವು ಜಾಗೃತರಾಗಿ ನಿಮ್ಮ ಮನೇಲಿ ನಿಮ್ಮನ್ನು ಫಾಲೋ ಮಾಡೋರು ಎಷ್ಟು ಜನ ಇರ್ತಾರೆ, ಅವರೆಲ್ಲ ಫಾಲೋ ಮಾಡ್ತಾರೆ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಯಿತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಹಾಜರಾಗುತ್ತೇನೆ. ವೀಕ್ಷಿಸುತ್ತೀರಿ 9 Live. ಇದು ಸತ್ಯದ ಪ್ರತಿರೂಪ.